ಇವತ್ತು ಕರ್ನಾಟಕ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ 1 ವರ್ಷ ಪೂರ್ಣಗೊಂಡಿದೆ. ಆ ಸಂಭ್ರಮದಲ್ಲಿ ನಮ್ಮ ಮಂಗಲ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಾದ ಮಂಗಲ ಮರ್ಕಲಿ ಅಕ್ಕನವರು ಇವತ್ತು ಮೇಡಮ್ ಅವರಿಗೆ ಮಕ್ಕಳು ಮತ್ತು ದೀನದಲಿತರು ಅವಕಾಶ ವಂಚಿತರು ಯಾರ್ಯಾರಿದ್ದಾರ ಅಂತರ ಮೇಲೆ ಬಹಳ ಅಪಾರ ಕಾಳಜಿ ಮೇಡಮ್ ಅವರಿಗೆ ಇದೆ ಅಂತ ಹೇಳಿಬಿಟ್ಟು ಇಲ್ಲೊಂದು ನವಬಾದ್ ಅಲೆಮಾರಿ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿ ನೀವೆಲ್ಲರೂ ಮೇಡಮ್ ಅವರಂತೆ ಆದರ್ಶಗಳು ಒಂದು ಒಳ್ಳೊಳ್ಳೆ ಮುಂದಿನ ದಿನದಲ್ಲಿ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳಿ ಒಂದು ದೇಶದ ಬೆನ್ನೆಲುಬು ನೀವೆಲ್ಲರೂ ಆಗಿ ನಿಂದಿರ್ಬೇಕಂತೇಳಿ ಅಕ್ಕನವರ ಸ್ಫೂರ್ತಿ ಎಲ್ಲ ಇಲ್ಲಿ ತುಂಬ್ತಾ ಇದ್ದಾರೆ. ಒಳ್ಳೊಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಾ ಅಕ್ಕ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಷ್ಟು ದಿವಸ ಮಹಿಳಾ ಆಯೋಗದ ಅಧ್ಯಕ್ಷರು ಆದರೂ ಸಹ ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಯಾರೂ ವಿಸಿಟ್ ಕೊಟ್ಟಿದ್ದಿಲ್ಲ. ಆದರೆ ನೀವು ವಿಸಿಟ್ ಕೊಟ್ಬಿಟ್ಟು ಒಂದು ಕಾರ್ಯಕ್ರಮಕ್ಕೆ ಬಂದುಬಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀರಾದರೆ ನಿಮ್ಮ ಬಡವರ ಮೇಲೆ ನಿಮಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳಿಬಿಟ್ಟು ನಮ್ಮೆಲ್ಲರಿಗೆ ತಿಳಿತಾ ಇದೆ. ನಮ್ಮ ಮನದಾಳದಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೇವೆ. ಮುಂದಿನ ದಿನದಾಗ ನಿಮ್ಗೆ ದೊಡ್ಡ ಉನ್ನತ ಪದವಿ ಸಿಗಬೇಕು, ಕರ್ನಾಟಕದ ನಂಬರ್ 1 ಹುಲಿ ಆಗ್ಬೇಕಂತ ಹೇಳಿಬಿಟ್ಟು ನಾವು ಇದೊಂದು ಸಂದರ್ಭದಲ್ಲಿ ಹರ್ಷ ವ್ಯಕ್ತಪಡಿಸ್ತೇವೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕನವರಿಗೆ ಶುಭವಾಗಲಿ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಒಂದೆರಡು ಮಾತಿನ ಅನಿಸಿಕೆ ವ್ಯಕ್ತಪಡಿಸ್ತಿದ್ದೆ. ನನ್ನ ಹೆಸರು ಸಂಗಮೇಶ್ ಬಾಯ್ದೊಡ್ಡಿ, ಬೀದರ್.